ಸ್ನೇಹಿತರೆ, ನಾವು ನಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಲು ಅಂದರೆ ಆ ರೇಷನ್ ಕಾರ್ಡಲ್ಲಿರೋರು ಯಾರಾದರೂ ಒಬ್ಬರನ್ನ ತೆಗೆದುಹಾಕಲು ಅಥವಾ ಮತ್ತೊಬ್ಬರನ್ನ ಹೊಸದಾಗಿ ಸೇರ್ಪಡೆ ಮಾಡಲು ಅರ್ಜಿ ಹಾಕಿದ್ದು, ಆ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಎಂದು ನಾವು ಇವತ್ತು ನೋಡೋಣ. ತಿಳ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನೋಡಿ, ಸರ್ಚ್ ಬಾರಲ್ಲಿ ahar.kar.nic ahar.kar.nic ಅಂತ ಟೈಪ್ ಮಾಡಿ ಸರ್ಚ್ ಕೊಡೋಣ. ನೋಡಿ, ಸರ್ಚ್ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್, ಸಿವಿಲ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್ ಅಫೈರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ನೋಡಿ, ಟ್ಯಾಪ್ ಮಾಡ್ಕೊಂಡಾಗ ಈ ಥರ ಒಂದು ಕರ್ನಾಟಕ ಸರ್ಕಾರದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಒಂದು ಪೇಜ್ ನಮಗೆ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ, ನಮಗೆ ಈ ಸೇವೆಗಳು ಅಂತ ಇದೆಯಲ್ಲ, ಈ ಸೇವೆಗಳ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ನೋಡಿ, ಈ ಸೇವೆಗಳ ಮೇಲೆ ಟ್ಯಾಪ್ ಮಾಡ್ಕೊಂಡಾಗ ನಮ್ಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಹಲವಾರು ಅಂಶಗಳನ್ನ ತಿಳ್ಕೊಳ್ಬೋದು. ಪಡಿತರ ಚೀಟಿನ ನಾವು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ OTP ಹಾಕೋದ್ರ ಮೂಲಕ ನಮ್ಮ ಪಡಿತರ ಚೀಟಿನ ನೋಡ್ಬೋದು. ನಾವು ಹಂಚಿಕೆ ಅಂದರೆ ರೇಷನ್ನು, ನಮ್ಮ ರೇಷನ್ ಕಾರ್ಡಿಗೆ ಎಷ್ಟು ಯಾವ ಥರದ ರೇಷನ್ ಅಲರ್ಟ್ ಆಗಿದೆ, ಎಷ್ಟೆಷ್ಟು KG ಅಲರ್ಟ್ ಆಗಿದೆ ಅಂತ ನಾವು ಹಂಚಿಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತಿಳ್ಕೊಳ್ಬೋದು. ಅದೇ ರೀತಿ ನೋಡಿ, ಇಲ್ಲಿ ಹಳ್ಳಿ ಪಟ್ಟಿ ಅಂತ ಇದೆ. ನಮ್ಮ ಊರಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದೆ ಅಂತ ಕೂಡ ನಾವು ಇಲ್ಲಿ ಹಳ್ಳಿ ಪಟ್ಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬೋದು. ನಮಗೀಗ ನಾವು ಹಾಕಿರೋ ರೇಷನ್ ಕಾರ್ಡ್, ತಿದ್ದುಪಡಿಗೆ ಹಾಕಿರೋ ರೇಷನ್ ಕಾರ್ಡ್ದು ಅರ್ಜಿ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನಾವು ಸ್ಥಿತಿ ಅಂತ ಇದೆಯಲ್ಲ, ಈ ಸ್ಥಿತಿ ಅನ್ನೋದ್ರ ಮೇಲೆ ನಾವು ಟ್ಯಾಪ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಇರೋ ಕಾರ್ಡ್ನ ತಿದ್ದುಪಡಿ ಮಾಡಿಸಲು ನಾವು ಅರ್ಜಿ ಹಾಕಿದರೆ ತಿದ್ದುಪಡಿ ವಿನಂತಿ ಸ್ಥಿತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ನೋಡಿ, ಅದರಲ್ಲಿ 3 ವಿಭಾಗಗಳಿದೆ: ಕಲಬುರಗಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಅಂತ. ನಮ್ಮದು ಬೆಂಗಳೂರು ವಿಭಾಗ ಬರೋದ್ರಿಂದ ಬೆಂಗಳೂರು ವಿಭಾಗ ಅಂತ ತಗೊಳ್ತೀವಿ ಎಕ್ಸಾಂಪಲ್ಲು. ನಿಮ್ದು ಯಾವ ವಿಭಾಗ ಬರುತ್ತೆ ಆ ವಿಭಾಗನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಒಂದು ಪೇಜ್, ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ. ನಾವೇನಾದರೂ ಇನ್ನು ಇದೀಗ ತಾನೇ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದರೆ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕೂಡ ನೋಡ್ಕೊಳ್ಬೋದು. ಅಥವಾ ಆಲ್ರೆಡಿ ಅರ್ಜಿ ಹಾಕಿದ್ದು ನಾವೇನು ಚೇಂಜಸ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೂ ಕೂಡ ನಮ್ಮ ರೇಷನ್ ಕಾರ್ಡ್ ಯಾವ ಹಂತದಲ್ಲಿದೆ ಅಂತ ಇದ್ರ ಮೇಲೆ ಟ್ಯಾಪ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬೋದು. ಅಥವಾ ನಾವೇನಾದ್ರೂ ಈಗ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡೋಕ್ಕೆ ಕೊಟ್ಟಿದ್ದಾಗ ಇಲ್ಲಿ ಇದನ್ನ ಟ್ಯಾಪ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬೋದು ನಾವೀಗ. ನೋಡಿ, ಈಗ ನಾವು ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಏನಾಗಿದೆ ಅಂತ ನೋಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ರೇಷನ್ ಕಾರ್ಡ್ ನಂಬರು ಅಥವಾ ಅಕ್ನಾಲಜ್ಮೆಂಟ್ ನಂಬರ್ ಎರಡರಲ್ಲಿ ಯಾವುದಾದ್ರೂ ಒಂದು. ಈಗ ನಮಗೆ ಅಕ್ನಾಲಜ್ಮೆಂಟ್ ನಂಬರು, ಈಗ ನಾವು ಎಲ್ಲೋ ಅಪ್ಲಿಕೇಶನ್ ಹಾಕಿರೋದು ಅದೆಲ್ಲೋ ಇಟ್ಬಿಟ್ಟಿದ್ದೀವಿ, ನಾವು ಮರೆತುಬಿಟ್ಟಿದ್ದೀವಿ ಅಂದರೆ ಏನು ನಮ್ಮದು ರೇಷನ್ ಕಾರ್ಡ್ ನಂಬರ್ ಇದೆ, ಆ ರೇಷನ್ ಕಾರ್ಡ್ ನಂಬರ್ ಹಾಕೋದ್ರ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಬಂತಿಲ್ಲಿ ನೋಡಿ ಏನಾಗಿದೆ ಸ್ಟೇಟಸ್ಸು: ವಿತ್ಡ್ರಾನ್ ನಾಟ್ ರಿಜೆಕ್ಟೆಡ್ ಬೈ ಫುಡ್ ಇನ್ಸ್ಪೆಕ್ಟರ್, ಆಹಾರ ನಿರೀಕ್ಷಕರಿಂದ ತಿರಸ್ಕರಿಸಲಾಗಿದೆ. ನೋಡಿ, ಈ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಾಗೆ ಯಾವುದಕ್ಕೋ ಒಂದಕ್ಕೆ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ಏನಾಗಿದೆ ಅಂದರೆ ಫುಡ್ ಇನ್ಸ್ಪೆಕ್ಟರು ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅದು ಸೂಕ್ತ ಕಾರಣಗಳಿಲ್ಲದೆ ನಾವು ಹಾಕಿರ್ತೀವಿ, ಅಥವಾ ನಾವು ಹಾಕಿರೋದು ಏನು ಎಂದು ಸ್ಪಷ್ಟತೆ ಇಲ್ಲ ಅಂದಾಗ ಅವ್ರು ಆ ಥರ ಮಾಡ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ. ನಾವು ಮತ್ತೊಮ್ಮೆ ಸೂಕ್ತ ಕಾರಣ ನೀಡಿ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ, ಅರ್ಜಿ ಸರಿ ಅನಿಸಿದ್ರೆ, ಅವರು ಕಾನೂನು ಪ್ರಕಾರ ಎಲ್ಲ ಕರೆಕ್ಟಾಗಿದ್ದು ಅರ್ಜಿ ಸರಿ ಅನಿಸಿದ್ರೆ ಅವ್ರು ಅಪ್ರೂವ್ ಕೊಡ್ತಾರೆ. ನೋಡಿ, ಯಾವಾಗ ರಿಕ್ವೆಸ್ಟೆಡ್ ಡೇಟು ಫೆಬ್ರವರಿ 20, 2020 ಫಾರ್ ಎಕ್ಸಾಂಪಲ್. ಅದು ಡಿಸ್ಪೋಸ್ಡ್ ಆಗಿರೋದು ಯಾವಾಗ ಏಪ್ರಿಲ್ 12, 2021 ಅವರು ರಿಜೆಕ್ಟ್ ಮಾಡಿದ್ದಾರೆ. ನೋಡಿ, ಈ ರೀತಿಯಾಗಿ ನಾವು ಏನು ನಮ್ಮದೊಂದು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿರ್ತೀವಿ, ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ಗೆ ಅರ್ಜಿ ಹಾಕಿರ್ತೀವಿ, ಆ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಇಲ್ಲೇ ನೋಡ್ಕೊಳ್ಬೋದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.